ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಭಾರತದ ರಾಜಕೀಯ ಸಾರ್ವಭೌಮತ್ವ ಸ್ಥಾಪನೆಗೆ ಅವಂತಿ, ವತ್ಸ, ಕೋಸಲ, ಚಂಪ, ಅಂಗ ಮತ್ತು ಮಗಧ ರಾಜ್ಯಗಳ ನಡುವೆ ತೀವ್ರ ಹೋರಾಟ ನಡೆಯಿತು. ಈ ದೀರ್ಘ ಹೋರಾಟದಲ್ಲಿ ಅಂತಿಮವಾಗಿ ಗೆದ್ದಂತಹ ಮಗಧವು ಉಳಿದ ರಾಜ್ಯಗಳನ್ನು ತನ್ನಲ್ಲಿ ವಿಲೀನಗೊಳಿಸಿಕೊಂಡಿತು. ಆರಂಭದಲ್ಲಿ ಮಹಾಜನಪದಗಳಲ್ಲಿ ಒಂದಾಗಿದ್ದಂತಹ ಮಗಧವು ಸಣ್ಣ ಪುಟ್ಟ ರಾಜ್ಯಗಳನ್ನು ಆಕ್ರಮಿಸಿ ಬಲಿಷ್ಠ ರಾಜ್ಯವಾಗಿ ಹೊರಹೊಮ್ಮಿತು. ಆರ್ಯವರ್ತದಲ್ಲಿ ಬೃಹತ್ ಸಾಮ್ರಾಜ್ಯವಾಗಿ ಏಳಿಗೆಗೆ ಬಂತು. ಮಗಧ ಸಾಮ್ರಾಜ್ಯವು ಭಾರತವನ್ನಾಳಿದ ಪ್ರಪ್ರಥಮ ಐತಿಹಾಸಿಕ ಸಾಮ್ರಾಜ್ಯವಾಗಿದೆ. ಪುರಾಣಗಳ ಪ್ರಕಾರ ಜರಾಸಂಧ ಮತ್ತು ಬೃಹದ್ರಥ ಮಗಧ ರಾಜ್ಯದ ಸ್ಥಾಪಕರೆಂದು ನಂಬಲಾಗಿದೆ. ಐತಿಹಾಸಿಕವಾಗಿ ಈ ರಾಜ್ಯವನ್ನು ಪ್ರಾದ್ಯೋತ, ಆರ್ಯಂಕ, ಶಿಶುನಾಗ, ನಂದ ಹಾಗೂ ಮೌರ್ಯ ಸಂತತಿಗಳು ಆಳಿದವು. ಬೌದ್ಧ ಕವಿ ಅಶ್ವಘೋಷನ ಪ್ರಕಾರ ಬಿಂಬಿಸಾರ ಅರ್ಯಂಕ ಸಂತತಿಯ ಸ್ಥಾಪಕ. ಈತ ಬುದ್ಧನ ಸಮಕಾಲೀನನಾಗಿದ್ದನು. ಬಿಂಬಿಸಾರ ಅಧಿಕಾರಕ್ಕೆ ಬಂದಾಗ 15 ವರ್ಷದ ಬಾಲಕನಾಗಿದ್ದ. ಯುದ್ಧ ಪ್ರಿಯನು, ಸಾಮ್ರಾಜ್ಯಶಾಹಿಯೂ ಆಗಿದ್ದಂತಹ ಈತ ಮಗಧ ಸಾಮ್ರಾಜ್ಯವನ್ನು ಸಾಕಷ್ಟು ವಿಸ್ತರಿಸಿದನು. ಮೊದಲಿಗೆ ಅಂಗರಾಜ್ಯದ ಬ್ರಹ್ಮದತ್ತನನ್ನು ಕೊಂದು ಅಂಗರಾಜ್ಯವನ್ನು ವಶಪಡಿಸಿಕೊಂಡನು. ಅಂಗದ ರಾಜಧಾನಿ ಚಂಪದ ರಾಜ್ಯಪಾಲನಾಗಿ ತನ್ನ ಮಗ ಅಜಾತಶತ್ರುವನ್ನು ನೇಮಿಸಿದನು. ಮಹಾಜನಪದಗಳು ಅವನ ವಶವಾದವು. ಶ್ರೇಷ್ಠ ರಾಜನೀತಿ ಜ್ಞಾನನಾದ ಬಿಂಬಿಸಾರ ನೆರೆಹೊರೆಯ ರಾಜ್ಯಗಳೊಂದಿಗೆ ಉತ್ತಮ ವೈವಾಹಿಕ ಹಾಗೂ ರಾಜತಾಂತ್ರಿಕ ಸಂಬಂಧವನ್ನು ಏರ್ಪಡಿಸಿದನು. ಗಾಂಧಾರಿಗಳು ಅವನ ಆಸ್ಥಾನಕ್ಕೆ ತಮ್ಮ ರಾಯಭಾರಿಯನ್ನು ಕಳುಹಿಸಿದರು. ಅವಂತಿಯ ರಾಜ ಚಂಡಪ್ರಾದ್ಯೋತ ಮಹಾಸೇನನ ಸ್ನೇಹ ಗಳಿಸಿದನು. ಬಿಂಬಿಸಾರನು 3 ಬಲಿಷ್ಠ ರಾಜ್ಯಗಳ ರಾಜಕುಮಾರಿಯನ್ನ ವಿವಾಹವಾಗಿದ್ದನು. ಕೋಸಲದ ರಾಜ ಪ್ರಸೇನಾಜಿತ್ನ ತಂಗಿಯಾದಂತಹ ಕೋಸಲಾದೇವಿ ಬಿಂಬಿಸಾರನ ಮೊದಲನೇ ರಾಣಿ. ಅವಳು ಬಿಂಬಿಸಾರನಿಗೆ ವಾರ್ಷಿಕವಾಗಿ 1 ಲಕ್ಷ ರು ಆದಾಯವನ್ನು ತರುವಂತಹ ಕಾಶಿಯನ್ನ ಬಳುವಳಿಯಾಗಿ ತಂದಳು. ಬಿಂಬಿಸಾರನ 2ನೇ ರಾಣಿ ಲಿಚ್ಚವಿಯನ್ನ ಆಳುತ್ತಿದ್ದಂತಹ ವೈಶಾಲಿ ರಾಜ ಚೇತಕನ ಮಗಳಾದಂತಹ ಚಲ್ಲಣ. ಈ ಸಂಬಂಧವು ಅವನಿಗೆ ಲಿಚ್ಚವಿ ಗಣರಾಜ್ಯದ ಬೆಂಬಲ ದೊರಕಿಸಿಕೊಟ್ಟಿತು. ಪಂಜಾಬಿನ ಮಾದ್ರ ರಾಜ್ಯದ ಮಾದಕನ ಮಗಳಾದಂತಹ ಕೇಮ ಇವನ 3ನೇ ರಾಣಿ. ಬಿಂಬಿಸಾರನು ತನ್ನ ಮಗನಿಂದ ಬಂಧಿತನಾಗಿ ಸೆರೆಮನೆಯಲ್ಲಿದ್ದಾಗ ಅವನ ಆರೈಕೆ ಮಾಡುತ್ತಿದ್ದಂತಹ ವೈದೇಹಿ ವಾಸವಿ ಅವನ 4ನೇ ರಾಣಿ. ಈ ವೈವಾಹಿಕ ಸಂಬಂಧಗಳು ಮಗಧದ ಪ್ರತಿಷ್ಠೆ ಬಲವನ್ನು ಹೆಚ್ಚಿಸಿದವು. ಅಂತಿಮವಾಗಿ ಪ್ರಾದ್ಯೋತ ಬಿಂಬಿಸಾರನ ಮಿತ್ರನಾಗಿದ್ದು ಜಾಂಡಿಸ್ನಿಂದ ನರಳುತ್ತಿದ್ದಂತಹ ಅವನಿಗೆ ಚಿಕಿತ್ಸೆಗಾಗಿ ತನ್ನ ವೈದ್ಯರನ್ನು ಕಳುಹಿಸಿದನು. ಬಿಂಬಿಸಾರನ ಸಾವಿನ ಬಗ್ಗೆ ಖಚಿತ ಮಾಹಿತಿ ಇಲ್ಲ. ಬೌದ್ಧ ಗ್ರಂಥಗಳ ಪ್ರಕಾರ ಸಿಂಹಾಸನವನ್ನು ಪಡೆಯುವ ಆಸೆಯಿಂದ ಅಜಾತಶತ್ರು ತನ್ನ ತಂದೆಯಾದಂತಹ ಬಿಂಬಿಸಾರನನ್ನು ಕೊಂದು ಅಧಿಕಾರಕ್ಕೆ ಬಂದನು ಎಂದು ಹೇಳಲಾಗುತ್ತದೆ. ಜೈನ್ ಕೃತಿಗಳ ಪ್ರಕಾರ ಅಧಿಕಾರದ ಆಸೆಯಿಂದ ಅಜಾತಶತ್ರು ತನ್ನ ತಂದೆಯಾದಂತಹ ಬಿಂಬಿಸಾರನನ್ನು ಬಂಧಿಸಿದಾಗ ತಂದೆಯು ಮಗ ತನ್ನನ್ನು ಕೊಲ್ಲುವುದಾಗಿ ತಪ್ಪು ತಿಳಿದು ವಿಷ ಕುಡಿದು ಆತ್ಮಹತ್ಯೆಯನ್ನು ಮಾಡಿಕೊಂಡ ಎಂದು ಹೇಳಲಾಗುತ್ತದೆ. ಕ್ರಿಸ್ತಪೂರ್ವ 495ರಲ್ಲಿ ಬಿಂಬಿಸಾರನ ನಂತರ ಅವನ ಮಗ ಕುನಿಕನು ಅಜಾತಶತ್ರು ಎಂಬ ಹೆಸರಿನಿಂದ ಮಗಧದ ರಾಜನಾದನು. ತಂದೆಯಂತೆಯೇ ಚತುರನು, ಕುಟಿಲ ರಾಜನೀತಿ ನಿಪುಣನು ಹಾಗೂ ಆಕ್ರಮಶಾಲಿಯೂ ಆದಂಥ ಅಜಾತಶತ್ರುವಿನ ಕಾಲದಲ್ಲಿ ಆರ್ಯಂಕ ಸಂತತಿಯ ಕೀರ್ತಿ ಉತ್ತುಂಗದ ಶಿಖರಕ್ಕೇರಿತು. ಮಗಧ ಸಾಮ್ರಾಜ್ಯ ಬಲಿಷ್ಠವಾಗಿ ವಿಸ್ತರಿಸಿದಂತಹ ಅಜಾತಶತ್ರು ಮಾಡಿದ ಕೆಲವು ಯುದ್ಧಗಳ ಮಾಹಿತಿ ಇಂತಿವೆ. ಪಿತೃಘಾತಕನಾದಂತಹ ಅಜಾತಶತ್ರು ತನ್ನ ತಂದೆಯಾದಂತಹ ಬಿಂದುಸಾರನನ್ನು ಕೊಂದು ಅಧಿಕಾರಕ್ಕೆ ಬಂದಿದ್ದರಿಂದಾಗಿ ಅದೇ ದುಃಖದಲ್ಲಿ ಭ್ರಾಂತಳಾಗಿ ಅವನ ರಾಣಿ ಕೋಸಲಾದೇವಿ ಮೃತಳಾದಳು. ಹೀಗಾಗಿ ಕೋಸಲದ ರಾಜ ಪ್ರಸೇನಾಜಿತ್ತನು ಬಿಂದುಸಾರನಿಗೆ ಬಳುವಳಿಯಾಗಿ ನೀಡಿದಂತಹ ಕಾಶಿಯನ್ನು ಮರಳಿ ಪಡೆದಿದ್ದಲ್ಲದೆ ಅಜಾತಶತ್ರುವಿನ ಮೇಲೆ ಯುದ್ಧ ಸಾರಿದನು. ಆದರೆ ಜಯ ಅಜಾತಶತ್ರುವಿನ ಪಾಲಾಯಿತು. ಸೋತ ಪ್ರಸೇನಾಜಿತ್ ತನ್ನ ಮಗಳಾದಂತಹ ವಿಜ್ಜಿರಳನ್ನು ಅಜಾತಶತ್ರುವಿಗೆ ನೀಡಿ ಕಾಶಿಯನ್ನು ಬಳುವಳಿಯಾಗಿ ಮರಳಿಕೊಟ್ಟನು. ವೈಶಾಲಿಯನ್ನು ಆಳುತ್ತಿದ್ದಂತಹ ಲಿಚ್ಚವಿಗಳೊಂದಿಗೆ ಯುದ್ಧಕ್ಕೆ 2 ಪ್ರಬಲ ಕಾರಣಗಳಿದ್ದವು. ಮೊದಲನೆಯದು, ಬಿಂಬಿಸಾರನು ತನ್ನ ಲಿಚ್ಚವಿಯ ರಾಣಿ ಚೆಲ್ಲನಳ ಮಕ್ಕಳಾದಂತಹ ಹಾಲ ಮತ್ತು ಮೆಹಲರಿಗೆ ಸೇನಾಗ ಎಂಬ ಆನೆ ಮತ್ತು ಬೆಲೆ ಬಾಳುವ ಕಂಠಿ ಆಭರಣವನ್ನು ಕೊಟ್ಟಿದ್ದನು. ಅವನ್ನ ವೈಶಾಲಿಯೇ ಪಡೆದುಕೊಂಡಿದ್ದನು. ಅವನ್ನ ಮರಳಿ ಕೊಡುವಂತೆ ಅಜಾತಶತ್ರು ಕೇಳಿದಾಗ ಅದಕ್ಕೆ ಚೇತಕನು ತಿರಸ್ಕರಿಸಿದನು. ಎರಡನೇ ಕಾರಣ ಏನಂದರೆ
ಬೌದ್ಧ ಸಾಹಿತ್ಯ ಕೃತಿಗಳ ಪ್ರಕಾರ ಒಂದು ಬೆಟ್ಟದ ಅಡಿಯಲ್ಲಿ ಆಭರಣ ಹಾಗೂ ವಜ್ರದ ಗಣಿಯ ಮೇಲಿನ ಪ್ರಭುತ್ವಕ್ಕಾಗಿ ಎರಡು ರಾಜ್ಯಗಳ ನಡುವೆ ಜಗಳ ಉಂಟಾಯಿತು. ಅದು ಕೊನೆಗೆ ಯುದ್ಧಕ್ಕೆ ದಾರಿಯಾಯಿತು. ಲಿಚ್ಚವಿಗಳನ್ನು ಸೋಲಿಸುವುದು ಅಜಾತಶತ್ರುವಿಗೆ ಸುಲಭದ ಕಾರ್ಯವಾಗಿರಲಿಲ್ಲ. ಕಾರಣ ಲಿಚ್ಚವಿಗಳು 36 ರಾಜ್ಯಗಳು ಹಾಗೂ ಗಣರಾಜ್ಯಗಳ ಒಂದು ಒಕ್ಕೂಟ ರಚಿಸಿಕೊಂಡಿದ್ದರು. ಆದರೆ ಕುತಂತ್ರಿಯಾದಂತಹ ಅಜಾತಶತ್ರು ತನ್ನ ಮಂತ್ರಿಯನ್ನ ವೈಶಾಲಿಗೆ ಅಟ್ಟಿ ಶತ್ರುಕೂಟದಲ್ಲಿ ವೈರತ್ವವನ್ನು ಬಿತ್ತಿ ಲಿಚ್ಚವಿಯ ಒಕ್ಕೂಟವನ್ನು ಛಿದ್ರಗೊಳಿಸಿದನು. ಸಾಲದೆ ಅವರೊಡನೆ ಯುದ್ಧದಲ್ಲಿ ಮಹಾಶಿಲಾಕಂಟಕ ಅಂದರೆ ಶತ್ರುವಿನ ಮೇಲೆ ಕಲ್ಲು ಎಸೆಯುವ ಕವಣೆ ಯಂತ್ರ ಹಾಗೂ ರಥಮೂಸಲ ಅಂದರೆ ಕತ್ತಿಯ ಅಲಗುಳ್ಳ ಮುಳುಗದೆಯುಳ್ಳ ರಥಗಳ ಚಕ್ರ ಎಂಬೆರಡು ಆಯುಧೋಪಕರಣಗಳನ್ನ ಬಳಸಿ ಭಯಂಕರ ಯುದ್ಧದಲ್ಲಿ ಲಿಚ್ಚವಿಗಳನ್ನು ಸೋಲಿಸಿ ಲಿಚ್ಚವಿಯನ್ನ ಮಗಧ ಸಾಮ್ರಾಜ್ಯಕ್ಕೆ ಸೇರಿಸಿಕೊಂಡನು. ಅದೇ ಕಾಲಕ್ಕೆ ಅವಂತಿಯ ಪ್ರಾದ್ಯೋತನು ಅಜಾತಶತ್ರುವಿನ ಮೇಲೆ ಯುದ್ಧ ಮಾಡಲು ಯೋಜಿಸಿದನು. ಅಜಾತಶತ್ರು ಶತ್ರುವಿನಿಂದ ರಕ್ಷಿಸಿಕೊಳ್ಳಲು ರಾಜಗೃಹದ ಸುತ್ತ ಕೋಟೆಯನ್ನು ಕಟ್ಟಿಸಲು ಆರಂಭಿಸಿದನು. ಆದರೆ ಪ್ರಾದ್ಯೋತನ ಮರಣದಿಂದಾಗಿ ಅವಂತಿಯ ಮೇಲೆ ದಾಳಿ ನಡೆಯಲೇ ಇಲ್ಲ. ಶಿಶುನಾಗನು ಆರ್ಯಂಕ ಸಂತತಿಯನ್ನ ಮೂಲೆ ಗುಂಪು ಮಾಡಿ ಶಿಶುನಾಗ ಸಂತತಿಯನ್ನ ಸ್ಥಾಪಿಸಿದನು. 18 ವರ್ಷಗಳ ಕಾಲ ಆಳಿದಂತಹ ಶಿಶುನಾಗ ಪರಾಕ್ರಮಿಯಾಗಿದ್ದ. ಅವಂತಿಯ ಬಲವನ್ನು ಕುಗ್ಗಿಸಿದನು. ಆತ ಅವಂತಿ ಮತ್ತು ಕೋಸಲಗಳನ್ನು ಜಯಿಸಿದನು. ಇದರಿಂದಾಗಿ ಅವಂತಿ ಮತ್ತು ಮಗಧದ ನಡುವಿನ 100 ವರ್ಷಗಳ ಹೋರಾಟ ಕೊನೆಗೊಂಡಿತು. ಈತ ತಾತ್ಕಾಲಿಕವಾಗಿ ರಾಜಧಾನಿಯನ್ನು ವೈಶಾಲಿಗೆ ವರ್ಗಾಯಿಸಿದನು. ಶಿಶುನಾಗನ ನಂತರ ಅಧಿಕಾರಕ್ಕೆ ಬಂದಂತಹ ಕಾಲಶೋಕ 24 ವರ್ಷಗಳ ಕಾಲ ಆಳಿದನು. ಈತನು 2 ಬೌದ್ಧ ಸಮ್ಮೇಳನಗಳನ್ನು ವೈಶಾಲಿಯಲ್ಲಿ ಏರ್ಪಡಿಸಿದ್ದಲ್ಲದೆ ರಾಜಧಾನಿಯನ್ನು ವೈಶಾಲಿಯಿಂದ ಪಾಟಲಿಪುತ್ರಕ್ಕೆ ವರ್ಗಾಯಿಸಿದನು. ಕಾಕವರ್ಣನು ಮಹಾಪದ್ಮನಿಂದ ಕೊಲೆಯಾಗಿ ಅನಂತರ ಅವನ 10 ಮಕ್ಕಳು 22 ವರ್ಷಗಳ ಕಾಲ ಆಳಿದರೆಂದು ಬಾಣನ ಹರ್ಷಚರಿತ ಹೇಳುತ್ತದೆ. ಅದರಲ್ಲಿ ನಂದಿವರ್ಮನ್ ಪ್ರಸಿದ್ಧನಾದವನು. ಮಹಾಪದ್ಮಾನಂದನು ಶಿಶುನಾಗ ಸಂತತಿಯನ್ನು ಅಂತ್ಯಗೊಳಿಸಿ ನಂದವಂಶವನ್ನು ಸ್ಥಾಪಿಸಿದನು. ಮಹಾಪದ್ಮಾನಂದನು ನಂದವಂಶದ ಸ್ಥಾಪಕ ಹಾಗೂ ನಂದರಲ್ಲೇ ಅತ್ಯಂತ ಪ್ರಸಿದ್ಧ ದೊರೆ. ನಂದರು ಮಗಧ ಸಾಮ್ರಾಜ್ಯದ ಅತ್ಯಂತ ಪ್ರಬಲ ಅರಸರು. ಮಹಾಪದ್ಮನಂದನು ಪುರಾಣಗಳ ಪ್ರಕಾರ ಮಹಾನಂದಿನ್ ಎಂಬ ರಾಜನ ಶೂದ್ರ ಸ್ತ್ರೀ ಒಬ್ಬಳಿಗೆ ಜನಿಸಿದವನು. ಅವನು ಕ್ಷತ್ರಿಯನಲ್ಲದಿದ್ದರೂ ಕ್ಷತ್ರಿಯರಂತೆ ಮಹಾಶೂರನು, ರಾಜನೀತಿ ನಿಪುಣನೂ ಆಗಿದ್ದ. ಅವನು ಕ್ಷತ್ರಿಯರಂತೆ ಸಾರ್ವಭೌಮ ಸೂಚಕವಾಗಿ ಏಕ್ರಾಟ್ ಎಂಬ ಬಿರುದನ್ನು ಗಳಿಸಿದನು. ಅವನು ಉತ್ತರ ಭಾರತದ ಆಳುವ ಕ್ಷತ್ರಿಯ ಕುಲವೊಂದನ್ನು ನಾಶ ಮಾಡಿದನೆಂದು ಹೇಳಲಾಗುತ್ತದೆ. ಆತ ಈಗಿನ ಉತ್ತರ ಭಾರತದ ಪಾಂಚಾಲ, ಇಕ್ಷಾಕು, ಕಾಶಿ, ಕಳಿಂಗ ಹೀಗೆ ಮುಂತಾದ ರಾಜ್ಯಗಳನ್ನು ಜಯಿಸಿದನು. ಅವನ ಸಾಮ್ರಾಜ್ಯ ದಕ್ಷಿಣ ಭಾರತದ ಕುಂತಲದವರೆಗೂ ವಿಸ್ತರಿಸಿದೆಂದು ಪುರಾಣಗಳು ಹೇಳುತ್ತವೆ. ಮಹಾಪದ್ಮನಂದನು ಕಳಿಂಗವನ್ನು ಜಯಿಸಿ ಅಲ್ಲಿಂದ ಜಿನ್ ವಿಗ್ರಹಗಳನ್ನು ವಿಜಯ ಲಾಂಛನವಾಗಿ ತಂದೆನೆಂದು ಕಾರವೇಲನ ಹತ್ತಿಗುಪ್ಪೆ ಶಾಸನ ಹೇಳುತ್ತದೆ. ಶೂದ್ರನಾಗಿ ಆರ್ಯರಾಜನನ್ನ ಸೋಲಿಸಿ ಕ್ಷತ್ರಿಯರ ಗರ್ವಭಂಗ ಮಾಡಿದ ಭಾರತದ ಪ್ರಪ್ರಥಮ ಐತಿಹಾಸಿಕ ಸಾಮ್ರಾಟನಾಗಿ ಮೆರೆದನು. ತನ್ನ ವಿಶಾಲವಾದ ಸಾಮ್ರಾಜ್ಯವನ್ನು ದಕ್ಷತೆಯಿಂದ ಆಳಿದನು. ದಖನ್ ಮಗಧ ಸಾಮ್ರಾಜ್ಯದ ಭಾಗವಾಯಿತು. ಗ್ರೀಕ್ ಬರಹಗಾರ ಅಲ್ಟಿಯಾಸನ್ನ ಪ್ರಕಾರ ಅವನ ಬಳಿ 20,000 ಅಶ್ವದಳ, 3 ಲಕ್ಷ ಪಾದಾತಿ, 2,000 ರಥಗಳು ಹಾಗೂ 3,000 ಆನೆಗಳಿದ್ದವು. ಯುದ್ಧದಲ್ಲಿ ಪ್ರಥಮ ಬಾರಿಗೆ ಆನೆಗಳನ್ನು ಬಳಕೆಗೆ ತಂದಿದ್ದು ಮಗಧ ಸಾಮ್ರಾಜ್ಯವೇ. ವತ್ಸ್ಯ ಪುರಾಣವು ಮಹಾಪದ್ಮಾನಂದನ ನಂತರ ಅವನ 9 ಮಕ್ಕಳು 22 ವರ್ಷಗಳ ಕಾಲ ಆಳಿದರೆಂದು ಹೇಳಲಾಗುತ್ತದೆ. ಧನನಂದ ನಂದವಂಶದ ಕಡೆಯ ದೊರೆ. ಈತ ಪ್ರಜಾಪೀಡಕ, ಧನಲೋಭಿ. ಗ್ರೀಕ್ ದಾಖಲೆಗಳ ಪ್ರಕಾರ ಅವನ ಬಳಿ 2 ಲಕ್ಷ ಪಾದಾತಿ, 20,000 ಅಶ್ವದಳ, 2,000 ರಥಗಳು, 3,000 ಆನೆಗಳಿದ್ದವು. ಜೊತೆಗೆ ಅಪಾರ ದ್ರವ್ಯವುಳ್ಳ ಖಜಾನೆಯೂ ಇದ್ದಿತು. ಕಥಾ ಸರಿಸ್ತಾಗರದ ಪ್ರಕಾರ ಅವನ ಖಜಾನೆಯಲ್ಲಿ 990 ಮಿಲಿಯನ್ ಚಿನ್ನದ ತುಣುಕುಗಳಿದ್ದವು. ಧನನಂದನು ಬೃಹತ್ ಸೈನ್ಯ ನಿರ್ವಹಣೆಗೆ ಜನರ ಮೇಲೆ ಅಧಿಕ ತೆರಿಗೆಯನ್ನು ಹೇರಿ ಪ್ರಜೆಗಳ ಪ್ರೀತಿ ವಾತ್ಸಲ್ಯವನ್ನು ಕಳೆದುಕೊಂಡನು. ಹೀಗಾಗಿ ಪ್ರಜೆಗಳು ಧನನಂದನನ್ನು ಧನದಾಹಿ ಎಂದು ಟೀಕಿಸಿದರು. ಕ್ರಿಸ್ತಪೂರ್ವ 326ರಲ್ಲಿ ಅಲೆಕ್ಸಾಂಡರ್ ಭಾರತದ ಮೇಲೆ ದಾಳಿ ಮಾಡಿದಾಗ ಧನನಂದನು ಅವನ ದಾಳಿಯನ್ನು ತಡೆಯಲು ವಿಫಲನಾದನು. ಇಂತಹ ಅಸಮರ್ಥನಾದ ಧನನಂದನನ್ನು ಚಂದ್ರಗುಪ್ತ ಮೌರ್ಯನು ಕೌಟಿಲ್ಯನ ಸಹಾಯದಿಂದ ಸೋಲಿಸಿ ಕೊಂದು ನಂದವಂಶವನ್ನು ಮೂಲೆಗುಂಪು ಮಾಡಿ ಮೌರ್ಯ ವಂಶವನ್ನು ಸ್ಥಾಪಿಸಿದನು. ಮೌರ್ಯರ ಕಾಲದಲ್ಲಿ ಮಗಧ ಸಾಮ್ರಾಜ್ಯವು ವೈಭವದ ಉತ್ತುಂಗದ ಶಿಖರವನ್ನು ಮುಟ್ಟಿತು.